ಎಲ್ಲೋ ಫ್ಯಾಮ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಇವತ್ತು ನಮ್ಮ ಬಾಸು, ನಮ್ಮ ಜವರೇಗೌಡರು ಹುಟ್ಟುಹಬ್ಬ. ಅವ್ರಿಗೆ ಶುಭ ಕೋರಕ್ಕೆ ಕೇಕ್ ಇಸ್ಬಿಟ್ಟು ಬರ್ತಡೇ ವಿಶ್ ಮಾಡಕ್ ಹೋಗ್ತಾ ಇದೀವಿ ನಮ್ಮ ಬಾಯ್ಸ್ ಎಲ್ಲ. ನಮ್ಮೂರಿನ ಮುಖಂಡರು, JDS ಪಕ್ಷದ ಅಧ್ಯಕ್ಷರುಗಳು ಎಲ್ಲರೂ ಬರ್ತಾರೆ. ನಮ್ಮ ಯುವ ಮುಖಂಡರು ಗಗನ್ ರಾಜ್ ಇದ್ದಾರೆ. ಎಲ್ಲ ಹೋಗ್ತಾ ಇದೀವಿ. ಬನ್ನಿ, ನಮ್ಮ ಗೌಡ್ರಿಗೆ ವಿಶ್ ಮಾಡಿ ಶುಭ ಕೋರಿ ಅವ್ರಿಗೆಲ್ಲ ಒಳ್ಳೇದಾಗ್ಲಿ, ಮುಂದಿನ ಚುನಾವಣೆಯಲ್ಲಿ ಜಯಬೇರಿ ಸಾಧಿಸ್ಲಿ ಅಂತ ಶುಭ ಕೋರ್ ಬರೋಣ. ನೋಡ್ರಿ ಇಲ್ಲಿ ನವೀನ್ ಗೌಡ್ರು ಬಂದವ್ರೆ. ಗೌಡ್ರು ನಿನ್ನೆ ಬಳೆ ಕೊಟ್ಟೇನು? ಬಳೆ ಕೊಟ್ಟಿ ಗಿಫ್ಟ್ ಯಾಕೆ ಹಾಕ ಬಂದಿಲ್ಲ, ಸೀರೆ ಉಟ್ಕೊಂಡು. ನಾವು ಬಾಯಿ ಮುಚ್ಕೊಂಡಿದ್ದೀವಿ, ನಮ್ಮನ್ನ ಕೆಣಿಗ್ಬೇಡಿ. ನೋಡ್ರಿ ಇಲ್ಲಿ ನಮ್ಮೂರಿನ ಲವರ್ ಬಾಯ್, ಹಿರಿಯ ಮುಖಂಡರು ಗೌಡರವರು, ಅಲಿಯಾಸ್ ಲವರ್ ಬಾಯ್, ಹಿರಿಯ ಮುಖಂಡರು. ಹಿರಿಯ ನಮಗೆ ವೈಟ್ ಕೂದಲು ನೋಡಿ, ಅದನ್ನು ತೋರ್ಸಪ್ಪ ನೋಡ್ರಿ. ಅದೇ ಹೆಣ್ಣುಡ್ತವ್ರೆ ಗೈಸ್. ಹುಡುಗಿರಿದ್ರೆ ಹೇಳ್ರಿ, ಮದ್ವೆ ಆಗ್ತಾರೆ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, ಥೋ ನಿಮ್ಮ ಈ ತರದೆಲ್ಲ ಇದಾರೆ ಜನ. ಆಟ ಆಡ್ತೀರಾ? ಆಯ್ತು, ನೀನು ಮದ್ವೆ ಆಗಿ ಒಂದೇ ಬಿಡುವ ಇವು. ಅಲ್ಲ, ಮದ್ವೆ ಆಗಲ್ಲ, ನಾನು ಸನ್ಯಾಸಿ ಬಿಡು, ಅದ್ ಬೇರೆ ಪ್ರಶ್ನೆ. ಅದನ್ನ ಹಾಕ್ಬಿಟ್ಟಿರ ಯೂಟ್ಯೂಬ್ಗೆ. ನಮ್ಮ ಅಮ್ಮ ನೋಡಿದ್ರೆ ಆಮೇಲೆ ಟೈಮ್ ಇನ್ನು 8 ಗಂಟೆ ಆಗ್ಲೇ ಜಾಮೂನ್ ತಾಟ್ ನಿಂತವ್ರೆ. ಕೇಕ್ ತಗೋಣ ಅಂತ ಬಂದ್ರೆ ನೋಡ್ರಿ, ಇಬ್ರು ಹೆಂಗ್ ಮೇಯ್ತವ್ರೆ. ನೀರ್ ಹಂಗೆ ತಿನ್ಕಳ ಸ್ಪೂನ್ ಹೆಂಗ. ಹ್ಯಾಪಿ ಬರ್ಡೇ ಅಣ್ಣ, ಹ್ಯಾಪಿ ಬರ್ಡೇ ನವೀನ್ ಕೂಡ. ನವೀನ್ ಗೌಡ್ರು ನಮ್ಮ ಗೌಡ್ರಿಗೆ ಒಂದು ಹೂವಿನ ಬೊಕ್ಕೆ ಕೊಡೋಣ ಅಂದ್ಬಿಟ್ಟು ಬೊಕ್ಕೆ ತಗೊಂಡು ಅವ್ರ ಮನೆ ಹತ್ರ ಹೊರಟು. ನಮ್ಮೆಲ್ಲರ ಪ್ರೀತಿಯ ನಾಯಕ, ಜನಸೇವೆಯ ಪ್ರತಿರೂಪ, ಬಡವರ ಬೆನ್ನೆಲುಬು ಜವರಾಯಗೌಡರವರ ಜನ್ಮ ದಿನೋತ್ಸವ ಅದ್ದೂರಿಯಾಗಿ ಹಾಗೂ ಅರ್ಥಪೂರ್ಣವಾಗಿ ನಡೆಯಿತು. ಊರಿನೆಲ್ಲೆಡೆ ಬ್ಯಾನರ್ಗಳು, ಕಟೌಟ್ಗಳು, ಶುಭಾಶಯಗಳ ಪೋಸ್ಟರ್ಗಳು, ಸಾವಿರಾರು ಅಭಿಮಾನಿಗಳ ಸಂಭ್ರಮ, ಇವೆಲ್ಲವೂ ಒಬ್ಬ ನಾಯಕನ ಮೇಲಿರುವ ಅಪಾರ ಪ್ರೀತಿ ಮತ್ತು ನಂಬಿಕೆಯನ್ನು ತೋರಿಸುತ್ತಿದ್ದವು. ಬೆಳಗ್ಗಿನಿಂದಲೇ ಅಭಿಮಾನಿಗಳು, ಕಾರ್ಯಕರ್ತರು, ಹಿರಿಯರು, ಯುವಕರು, ಮಹಿಳೆಯರು ಎಲ್ಲರೂ ಸೇರಿ ಗೌಡ್ರಿಗೆ ಶುಭಾಶಯಗಳನ್ನು ಕೋರಲು ಆಗಮಿಸಿದ್ದರು. ದೊಡ್ಡ ದೊಡ್ಡ ಕೇಕ್ಗಳನ್ನು ಕತ್ತರಿಸಿ ಸಂಭ್ರಮಾಚರಣೆ ಮಾಡಲಾಯಿತು. ಜನರ ಕೇಕೆ, ಅಭಿಮಾನಿಗಳ ಪ್ರೀತಿ, ಹರ್ಷೋದ್ಗಾರಗಳೊಂದಿಗೆ ಕಾರ್ಯಕ್ರಮವೇ ಹಬ್ಬದ ವಾತಾವರಣಕ್ಕೆ ತಿರುಗಿತ್ತು. ಜವರಾಯಗೌಡರು ಕೇವಲ ರಾಜಕಾರಣಿಯಲ್ಲ, ಅವರು ಜನರ ನೋವಿಗೆ ಸ್ಪಂದಿಸುವ ಹೃದಯವಂತ ನಾಯಕ. ಯಾರೇ ಸಮಸ್ಯೆ ಹೇಳಿಕೊಂಡರೂ ತಕ್ಷಣ ಸ್ಪಂದಿಸುವ ಸರಳ ವ್ಯಕ್ತಿತ್ವ, ಬಡವರ ಮನೆಗೆ ಬೆಳಕು ತರುವ ಕೈ, ಯುವಕರಿಗೆ ಧೈರ್ಯ ತುಂಬುವ ಶಕ್ತಿ. ಈ ಜನ್ಮದಿನದ ವಿಶೇಷವೆಂದರೆ ಕೇವಲ ಕೇಕ್ ಕಟ್ ಮಾಡೋದು ಅಥವಾ ಬ್ಯಾನರ್ ಹಾಕೋದಲ್ಲ. ಸಮಾಜಕ್ಕೆ ಉಪಯೋಗವಾಗುವಂತಹ ರಕ್ತದಾನ ಶಿಬಿರವನ್ನು ಆಯೋಜಿಸಲಾಗಿತ್ತು. ಅನೇಕ ಯುವಕರ ಸ್ವಯಂ ಪ್ರೇರಿತವಾಗಿ ರಕ್ತದಾನ ಮಾಡಿ ಜೀವ ಉಳಿಸುವ ಮಹತ್ವದ ಕಾರ್ಯದಲ್ಲಿ ಭಾಗಿಯಾಗಿದ್ದರು. ಮಾನವ ಸೇವೆಯೇ ಮಹಾಸೇವೆ ಎಂಬ ಸಂದೇಶವನ್ನು ಈ ಕಾರ್ಯಕ್ರಮದಲ್ಲಿ ಮತ್ತೊಮ್ಮೆ ಸಾಧಿ. ಜನರ ಜೊತೆ ಬೆರೆತು ಅವರ ಸಂತೋಷದಲ್ಲೇ ತನ್ನ ಸಂತೋಷವನ್ನು ಕಂಡುಕೊಳ್ಳುವ ನಾಯಕ ಎಂದರೆ ಅದು ಜವರಾಯಗೌಡರು. ರಾಜಕೀಯ ಜೀವನದಲ್ಲಿ 4 ಬಾರಿ ಸೋಲು ಕಂಡಿದ್ದರೂ ಒಮ್ಮೆಯೂ ಧೈರ್ಯ ಕಳೆದುಕೊಳ್ಳದ ನಾಯಕ ಇವರು. ಸೋಲು ಅವರಿಗೆ ಅಂತ್ಯವಾಗಲಿಲ್ಲ, ಅದು ಮತ್ತಷ್ಟು ಬಲ ನೀಡಿತು. ಜನರಿಗಾಗಿ ಮಾಡಿದ ಸೇವೆಯೇ ಇಂದು ಅವರ ದೊಡ್ಡ ಶಕ್ತಿ. 4 ಬಾರಿ ಸೋತರೂ ಜನರ ಮನಸ್ಸಿನಲ್ಲಿ ಗೆದ್ದ ನಾಯಕ, ಸೋಲನ್ನು ಮೆಟ್ಟಿಲಿನಾಗಿ ಮಾಡಿಕೊಂಡು ಮತ್ತೆ ಎದ್ದು ನಿಂತ ಸಿಂಹ. ಈ ಬಾರಿ ಗೆಲುವು ಮಾತ್ರ ಅಲ್ಲ, ಭಾರೀ ಅಂತರದ ವಿಜಯ ಖಚಿತ. ಜನರ ಪ್ರೀತಿ ಮುಂದೆ ಯಾವ ಶಕ್ತಿಯೂ ನಿಲ್ಲಲ್ಲ. ಇಂದು ಜನರ ಬೆಂಬಲ ನೋಡಿದರೆ ಒಂದೇ ಮಾತು ಕೇಳಿಸುತ್ತಿದೆ: ಮುಂದಿನ ಚುನಾವಣೆಯಲ್ಲಿ ಜವರಾಯಗೌಡರವರು ಗೆಲುವನ್ನು ಯಾರೂ ತಡೆಯಲು ಸಾಧ್ಯವಿಲ್ಲ. ಅವರ ಮೇಲಿರುವ ಜನರ ಪ್ರೀತಿ, ವಿಶ್ವಾಸ ಮತ್ತು ಆಶೀರ್ವಾದವೇ ಅವರಿಗೆ ಅತಿದೊಡ್ಡ ಬಲ. ಜವರಾಯಗೌಡರವರ ಸರಳತೆ, ಪ್ರಾಮಾಣಿಕತೆ ಮತ್ತು ಸಹಾಯ ಮಾಡುವ ಮನಸ್ಸು ಅವರನ್ನು ಇನ್ನಷ್ಟು ವಿಶೇಷ ವ್ಯಕ್ತಿಯಾಗಿಸಿದೆ. ಶಿಕ್ಷಣ, ಆರೋಗ್ಯ, ಸಮಾಜ ಸೇವೆ, ಬಡವರ ನೆರವು ಎಲ್ಲ ಕ್ಷೇತ್ರಗಳಲ್ಲೂ ಅವರು ತಮ್ಮದೇ ಆದ ಗುರುತು ಮಾಡಿದ್ದಾರೆ.
ಕುರ್ಚಿಗಾಗಿ ರಾಜಕೀಯ ಮಾಡುವವರು ಹಲವರು, ಆದರೆ ಜನರಿಗಾಗಿ ಬದುಕುವ ನಾಯಕರು ತುಂಬಾ ಕಡಿಮೆ. ಅಂತಹ ಅಪರೂಪದ ನಾಯಕ ನಮ್ಮ ದೇವರಾಯಗೌಡರವರು. ಇಂತಹ ಒಳ್ಳೆಯ ಹೃದಯದ ನಾಯಕ ಇನ್ನೂ ಹೆಚ್ಚು ಜನಸೇವೆ ಮಾಡಲಿ, ಆರೋಗ್ಯವಾಗಿರಲಿ, ಮತ್ತಷ್ಟು ಎತ್ತರಕ್ಕೆ ಬೆಳೆಯಲಿ ಎಂದು ಎಲ್ಲರೂ ಹಾರೈಸುತ್ತಿದ್ದಾರೆ. ಮತ್ತೊಮ್ಮೆ ನಮ್ಮ ಪ್ರೀತಿಯ ದೇವರಾಯಗೌಡರವರಿಗೆ ಹೃದಯಪೂರ್ವಕ ಜನ್ಮದಿನದ ಶುಭಾಶಯಗಳು. ಮುಂದಿನ ವಿಜಯ ನಿಮ್ಮದೇ. ಜನರ ಆಶೀರ್ವಾದ ಸದಾ ನಿಮ್ಮೊಂದಿಗಿರಲಿ.